ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ರೆಸಿಪಿ ಹೆಣ್ಮಕ್ಳಿಗೆ ತುಂಬ ಉಪಯೋಗ ಬರುತ್ತೆ. ಯಾಕೆಂದರೆ ಒಂದೊಂದು ಟೈಮ್ ಹೇಗಿರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಅದು ಯಾವ ರೀತಿ ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮೊಟೊ ಮತ್ತು ಒಂದು 6 ಬೆಳ್ಳುಳ್ಳಿ, ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಒಂದು ಚಿಟಿಕೆ ಅರಿಶಿನ. ನಾನಿಲ್ಲಿ ಖಾರಕ್ಕೆ 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಗುಂಟು ಬದನೆ ತೊಗೊಂಡಿದ್ದೀನಿ ನಾನು. ಯಾಕೆಂದರೆ ಒಳಗಡೆ ಅದು ಹುಳ ಅನ್ನೋದಿರುತ್ತೆ. ಅದನ್ನು ಕ್ಲೀನಾಗಿ ಸೆಂಟ್ರಿಗೆ 4 ಭಾಗ ಮಾಡಿ ತೊಳೆದು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ನಾವು 3 ವಿಸಲ್ ಬರ್ಸ್ಕೊಳ್ಳೋಣ. ಈ ರೆಸಿಪಿ ಯಾವ ರೀತಿ ಹೆಣ್ಮಕ್ಳಿಗೆ ಉಪಯೋಗ ಅಂದರೆ, ಯಾಕೆಂದರೆ ಹೊರಗಡೆ ಇವಾಗೆಲ್ಲ ಸಾಮಾನ್ಯವಾಗಿ ಹೆಣ್ಮಕ್ಳು ಹೊರಗಡೆ ದುಡಿತಾ ಇರ್ತಕ್ಕಂಥ ಹೆಣ್ಮಕ್ಳು ಇವಾಗೆಲ್ಲ ಇರೋದು. ಅದಕ್ಕೋಸ್ಕರ ಒಂದೊಂದು ಟೈಮ್ ಹೆಂಗಿರುತ್ತಪ್ಪ ಪರಿಸ್ಥಿತಿ ಅಂದರೆ, ಹೊರಗಡೆ ಕೆಲಸ ಜಾಸ್ತಿ ಇರ್ಬೋದು, ಅಥವಾ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇರ್ಬೋದು. ಆವಾಗ ದಿಢೀರಾಗಿ ಸಿಂಪಲ್ಲಾಗಿ ರುಚಿಕರವಾದ ರೆಸಿಪಿ. ಹೌದು, ಅದಕ್ಕೆ ನಾನು ಹೇಳಿದ್ದು ಇದು ತುಂಬ ಉಪಯೋಗ ಬರುತ್ತೆ ಹೆಣ್ಮಕ್ಳಿಗೆ ಒಂದೊಂದು ಟೈಮಲ್ಲಿ ಅಂತೇಳಿ. ನೀವು ನೋಡ್ತಾ ಇರ್ಬೋದು, ಕುಕ್ಕರ್ ಓಪನ್ ಮಾಡಿದ್ದೀನಿ. ಬೆಂದಿರ್ತಕ್ಕಂಥ ಬದನೆಕಾಯಿ ಎಲ್ಲನೂ ನಾನು ಕೈ ಸಹಾಯದಿಂದ ಮಸ್ಕೊಳ್ಳೋಣ. ನಿಮಗೆ ಫುಲ್ ಫೈನ್ ಪೇಸ್ಟ್ ಬೇಕು ಅಂದರೆ ನೀಟಾಗಿ ಮಸ್ಕೊಳ್ಳಿ. ನಾನಿಲ್ಲಿ ಅರ್ಧ ಮಸ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು. ಒಂದು ಸ್ವಲ್ಪ ಬೆಳ್ಳುಳ್ಳಿ ಬೆಂದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಇವಾಗ ಒಣಮೆಣಸಿನ್ಕಾಯಿ ಫ್ರೈ ಆದಮೇಲೆ ನಾವು ಮಸ್ಕೊಂಡಿರ್ತೀವಲ್ಲ ಬದನೆಕಾಯಿ, ಟೊಮೊಟೊ ಎಲ್ಲವನ್ನು ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ನಿಮಗೆ ಗ್ರೇವಿ ತಿಕ್ನೆಸ್ ಆಗಿ ಮತ್ತು ಸ್ವಲ್ಪ ಸಾಂಬಾರು ಥರ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಿಮಗೆ ತಿಕ್ನೆಸ್ ಬೇಕು ಅಂದರೆ ನೀಟಾಗಿ ಇನ್ನೂ ಒಂದು ಸ್ವಲ್ಪ ಮಸಿರಿ ಕೈ ಮಂತಿಂದ. ಆವಾಗ ನೀಟಾಗೆಲ್ಲ ಮಸೋದ್ರಿಂದ ಗಟ್ಟಿ ಬರುತ್ತೆ, ಆಮೇಲೆ ರುಚಿಯಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಇವಾಗ ಬೇಯ್ತಾ ಇದೆ. ಇದೇ ರೀತಿ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡೋದು. ನಾನು ಅದಕ್ಕೋಸ್ಕರ ಇದೇ ರೀತಿ ಮಾಡ್ತಾಯಿದ್ದೀನಿ. ನಿಮ್ಗೆ ಏನಾರ ಟೇಸ್ಟ್ ಇನ್ನೊಂದು ಸ್ವಲ್ಪ ಚೇಂಜು ಗಟ್ಟಿ ಬೇಕು ನಮಗೆ ಅಂತ ಒಬ್ಬೊಬ್ಬರು ಇರ್ತಾರೆ, ಗಟ್ಟಿ ತಿಕ್ನೆಸ್ ಕೇಳೋರು. ಆ ಥರ ನೀಟಾಗಿ ನಾನು ಸ್ವಲ್ಪ ಮಸ್ಕೊಳ್ಳಷ್ಟೇ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದರೆ ಈ ರೆಸಿಪಿಗೆ ಜಾಸ್ತಿ ಉಪ್ಪು ಬೇಕಾಗಲ್ಲ, ಅದಕ್ಕೆ ಹೇಳಿದ್ದು ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲಾಸ್ಟ್ ಆ್ಯಂಡ್ ಫೈನಲ್ ಕೊತ್ತಂಬರಿ ಸೊಪ್ಪು. ಮತ್ತು ಇದು ಮಾಡಿಕೊಂಡು ಅನ್ನ ಮತ್ತು ಸ್ವಲ್ಪ ತುಪ್ಪ ಅದ್ರ ಜೊತೆ ತಿನ್ನೋದ್ರಿಂದ ತುಂಬ ರುಚಿಕರವಾದ ರೆಸಿಪಿ. ಎಷ್ಟನ್ನ ತಿಂತೀವಿ ಅಂತ ನಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಹೇಳಿದ್ದು, ರುಚಿಯಾದ ದಿಢೀರಾಗಿ ಮಾಡ್ತಕ್ಕಂಥ ರೆಸಿಪಿ, ಹೆಣ್ಮಕ್ಳಿಗೆ ತುಂಬ ಉಪಯೋಗಕರವಾದ ರೆಸಿಪಿ. ಇದು ರಸಮ್ ರೀತಿಯೂ ಕೂಡ ಕುಡಿಬೋದು, ಆ ಥರ ಚೆನ್ನಾಗಿರುತ್ತೆ. ಹಾಗೆ ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.